ಒಂದಾನೊಂದು ಕಾಲದಲ್ಲಿ ಅಂತ ಶುರುವಾಗೋ ಕಥೆಗಳಲ್ಲಿ ಯುದ್ಧ ಅಂದ್ರೆ ದೇವತೆಗಳು ರಾಕ್ಷಸರ ಮಧ್ಯೆ, ಕೌರವರು ಪಾಂಡವರ ಮಧ್ಯ, ಎರಡು ರಾಜರ ಮಧ್ಯ, ರಾಜ್ಯ ದೇಶಗಳ ಮಧ್ಯ. ಇದನ್ನೇ ನಾವು ಕೇಳಿ ನೋಡಿ ಕಲ್ತು ಕೆಲವೊಂದನ್ನ ನೆನ್ಪಿಟ್ಕೊಂಡು ಕೆಲವೊಂದನ್ನ ಮಾಡ್ತಿರೋದು. ಆದ್ರೆ ನಮ್ಮ ಜೀವನದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ನಡೆಯೋ ಯುದ್ಧದ ಬಗ್ಗೆ ನಮ್ಗೆ ಎಷ್ಟರಿವಿದೆ? ಇಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು, ಗೆಲ್ಬೇಕಾಗಿರೋದು ಯಾರು? ಈ ಯುದ್ಧ ಆದ್ರೂ ಯಾವುದು? ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತ್ಯ ವಿದ್ಯತೆ ಇತ್ತತ್ಯೋ ವೇದಿತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ವಿದಃ. ಭಗವದ್ಗೀತೆಯ 13ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಈ ಮಾತನ್ನ ಹೇಳ್ತಾರೆ. ನಮ್ಮ ಶರೀರವೇ ಒಂದು ಕ್ಷೇತ್ರ ಅಂತೆ. ನಾವು ಏನೇ ಕೆಟ್ಟದ್ದು ಒಳ್ಳೆಯದು ನೋಡಿದ್ದು ಕೇಳಿದ್ದು ಕಲ್ತಿದ್ದು ಸಂಸ್ಕಾರ ರೂಪದಲ್ಲಿ ಸದಾ ಬೆಳೆದಿರುತ್ತಂತೆ. ಕ್ಷೇತ್ರ ಅಂದ್ರೆ ಕುರುಕ್ಷೇತ್ರನೋ ಧರ್ಮಕ್ಷೇತ್ರನೋ ಅಂದ್ರೆ ಯುದ್ಧ ಭೂಮಿನ, ಅಥವಾ ಅಲ್ಲಿ ನಿಜವಾದ ಖುಷಿ ನೆಮ್ಮದಿ ಇದೆಯಾ ಅನ್ನೋದು ಯಾರಿಗೂ ಕಾಣಲ್ಲ. ಆದ್ರೆ ನಮ್ಮೊಳಗೆ ಧರ್ಮಕ್ಷೇತ್ರದಂತೆ ಇರೋದಕ್ಕಿಂತ ಕುರುಕ್ಷೇತ್ರ ನಡೆಯೋದೇ ಜಾಸ್ತಿ. ಹೃದಯ ರಂಗವೇ ಕುರುಕ್ಷೇತ್ರ. ಪ್ರತಿದಿನ ಪ್ರತಿ ಕ್ಷಣ ಗೊತ್ತೋ ಗೊತ್ತಲ್ದೇನೋ ನಡೆಯೋ ಅಂತರ್ಯುದ್ಧ, ಇನ್ನರ್ ಬ್ಯಾಟಲ್ ಯಾರ ಕಣ್ಣಿಗೂ ಕಾಣಲ್ಲ. ಒಂದು ಕೈ ಟೂತ್ ಬ್ರಷ್ನ ಎತ್ಕೊಂಡಿದ ತಕ್ಷಣ ಇನ್ನೊಂದು ಕೈ ಆಟೋಮೆಟಿಕ್ ಆಗಿ ಟೂತ್ ಪೇಸ್ಟ್ನ ಹಾಕೋ ಥರ ಯಾರೇ ಹೇಗಿದೆಯಾ ಹೌ ಆರ್ ಯು ಅಂತ ಕೇಳಿದ್ರೆ ಐ ಆಮ್ ಫೈನ್ ಅನ್ನೋದು ಒಂದು ಆಟೋಮೆಟಿಕ್ ರೆಸ್ಪಾನ್ಸ್ ಆಗಿಬಿಟ್ಟಿದೆ. ಆದರೆ ಎಷ್ಟು ಜನ ನಿಜವಾಗ್ಲೂ ಫೈನ್ ಇರ್ತಾರೆ? ಹೊರಗೆ ನಮಗೆ ಕಾಣೋ ಪ್ರಪಂಚ ಒಂದಾದರೆ ಒಳಗೆ ನಮಗೆ ಕಾಣದೇ ಇರೋ ಪ್ರಪಂಚ ಇನ್ನೊಂದಿದೆ. ಅಲ್ಲಿ ನಮಗೆ ದೇವರ ಗುಣಗಳು ಇದೆ, ರಾಕ್ಷಸರ ಗುಣಗಳು ಇದೆ. ಇದು ಸರಿ, ಇದು ಮಾಡು, ನಾನಿದ್ದೀನಿ ಅಂತ ಧೈರ್ಯ ತುಂಬೋ ಸ್ನೇಹಿತನೂ ಇರ್ತಾನೆ. ಇದು ತಪ್ಪು ಅಂತ ಗೊತ್ತಿದ್ರು ಪರವಾಗಿಲ್ಲ, ನಾಳೆಯಿಂದ ನೋಡು, ಇವತ್ತು ಒಂದು ದಿವಸ ಮಾಡು ಅಂತ ದಾರಿ ತಪ್ಪಿಸೋ ದುಶ್ಮನೂ ಇರ್ತಾನೆ. ಕೃಷ್ಣನೇ ಹೇಳಿರೋ ಹಾಗೆ ಬಂಧುರ್ ಆತ್ಮ ಮನಸ್ಥಸ್ಯೆ ಏನಾತ್ಮ ಇವ ಮನಜತ. ಯಾರ ಮನ್ಸ್ನ ಜಯಿಸಿರ್ತಾರೋ, ಕಾನ್ಕರ್ ಮಾಡಿರ್ತಾರೋ ಅವ್ರಿಗೆ ಮೈಂಡು ಮನಸ್ಸು ಬೆಸ್ಟ್ ಫ್ರೆಂಡ್, ಸ್ನೇಹಿತ ಅಂತೆ. ಅದೇ ಮೈಂಡ್ನ ಜಯಿಸದೇ ಇರೋರಿಗೆ ಮೈಂಡು ಮನಸ್ಸು ವರ್ಸ್ಟ್ ಎನಿಮಿ, ಶತ್ರು ಅಂತೆ. ಕೆಲವರು ಎಲ್ಲ ಇದ್ದು ಒಳಗೆ ನಡೆಯೋ ಯುದ್ಧದಲ್ಲಿ ಸೋತು ಕೊರಗ್ತಿರ್ತಾರೆ. ಇನ್ನು ಕೆಲವರು ಎಷ್ಟೇ ಕಷ್ಟ ಇದ್ರು ಒಳಗೆ ನಡೆಯೋ ಯುದ್ಧದಲ್ಲಿ ಗೆದ್ದು ಮನಸ್ಸಂತ ನಗ್ತಾ ಇರ್ತಾರೆ. ಹಾಗಿದ್ರೆ ಈ ಅಂತರ್ಯುದ್ಧದಲ್ಲಿ ಗೆದ್ದು ಮನಸ್ಸನ್ನ ಸ್ನೇಹಿತ ಮಾಡ್ಕೊಳ್ಳೋದು ಹೇಗೆ? ಐ ಆಮ್ ಫೈನ್ ಮನ್ಸಾರೆ ಐ ಆಮ್ ಫೈನ್ ಆಗೋದು ಹೇಗೆ? ಸ್ಟೇ ಟ್ಯೂನ್ಡ್.